ಕನ್ನಡ ಕುವರ ವೀಕ್ಷಕರಿಗೆ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಡಿಸ್ಕೌಂಟ್ ಸಾಲದಿಲ್ವಾ? 5 ಬುಕ್ಕಿಂಗ್ಗೆ 5 ಆಕ್ಟಿವಾ ಫ್ರೀ ಕೊಡ್ತೀರಿ. ಫಸ್ಟ್ 5 ಜನಕ್ಕೆ ಮಾತ್ರ. ಪ್ರಾಪರ್ ವಾಟರ್, ಪ್ರಾಪರ್ ಪವರ್, ಪ್ರಾಪರ್ ಸೀವೇಜ್, ಪ್ರಾಪರ್ ಡ್ರೈನೇಜ್. ಇಲ್ಲಿಂದ ರಾಜನಗುಂಟೆ 7 ಕಿಲೋಮೀಟರ್, ಹೆಸರುಘಟ್ಟ 3 ಕಿಲೋಮೀಟರ್, ಹೆಸರುಘಟ್ಟ ಕೆರೆ 2.5 ಕಿಲೋಮೀಟರ್. ಈ ಕಡೆ ಹೋದ್ರೆ MS ಪಾಳ್ಯ 9 ಕಿಲೋಮೀಟರ್, ವಿದ್ಯಾರಣ್ಯಪುರ 11 ಕಿಲೋಮೀಟರ್, ಯಲಂಕ 9 ಕಿಲೋಮೀಟರ್. ನೆಕ್ಸ್ಟ್ ಈ ಕಡೆ ಎಣ್ಣೆಮೇಲಿ ದಾಸರಳ್ಳಿ ತುಮಕೂರು ರೋಡ್ ಹೋದ್ರೆ 13 ಕಿಲೋಮೀಟರ್. ಸೆಂಟ್ರಲ್ ಇರೋದೇ ನಮ್ ಲೇಔಟ್. 60 ಫೀಟ್ ಮೇನ್ ರೋಡ್, 30 ಫೀಟ್ ಲೇಔಟ್ ರೋಡ್. ನಮ್ ಲೇಔಟ್ ಎದುರುಗಡೆನೆ ನೇಚರ್ ವೆನ್ಯೂ ರೆಸಾರ್ಟ್ ಇದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಮ್ ಲೇಔಟ್ ಏನ್ ರೇಟ್ ಆಗ್ಬೋದು? ನಮ್ ಲೇಔಟ್ ಅಲ್ಲಿ 4 ಕಮರ್ಷಿಯಲ್ ಸೈಟ್ಸ್ ಇದೆ, ಅದು ನಂಬಲ್ ಅಸಾಧ್ಯವಾದ ರೇಟ್ ಅಲ್ಲಿ. ಕಮರ್ಷಿಯಲ್ ಫಸ್ಟ್ ಬ್ಲಾಕ್ ಅಲ್ಲಿ 3,000, ನೆಕ್ಸ್ಟ್ 2,500, ಅದು ಬಿಟ್ಟು ನೆಕ್ಸ್ಟ್ ಎಲ್ಲ 2,000. ಈ ಬೆಲೆಯಲ್ಲಿ ಈ ಸುತ್ತಮುತ್ತ ಯಾರು ಕೊಡೋದಿಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ನೋಡಿ ಮೇನ್ ರೋಡ್ ಅಲ್ಲೇ ನಿಂತ್ಕೊಂಡಿದ್ದೀರಿ ಅಂತಂದ್ರೆ ಇದೇ ಮೇನ್ ರೋಡ್, ಇಲ್ಲಿ ಪಕ್ಕದಲ್ಲೇ ಇರುವಂತಹ ಲೇಔಟ್. ಹೌದು, ನೀವು ಕೇಳ್ತಾ ಇರ್ತೀರಿ ಒಂದು ಒಳ್ಳೆ ಲೇಔಟ್ ತಗೊಂಬನ್ನಿ, ಕ್ವಾಲಿಟಿ ಲೇಔಟ್ ತಗೊಂಬನ್ನಿ. ಅಂಡ್ ಎಸ್ಪೆಷಲಿ ಯಲಹಂಕ ಸುತ್ತಮುತ್ತಲು ಇರುವಂತಹ ಲೇಔಟ್ ಗಳಿಗೆ ಬೇಡಿಕೆನೇ ಬೇಡಿಕೆ ಅಂತ ಹೇಳ್ಬೋದು. ಅದೇ ರೀತಿ ಇವತ್ತು ಕೂಡ ಒಂದು ಒಳ್ಳೆ ಲೇಔಟ್ ಅನ್ನ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ಅಂಡ್ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ರಘು ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ ಸರ್, ಈ ಲೇಔಟ್ ನ ಹೆಸರೇನು ಸರ್? ಸರ್ ಇದು ರಾಯಲ್ ಮೆಡೋಸ್ ಅಂತ ಸರ್. ರಾಯಲ್ ಮೆಡೋಸ್ ಅಂತ ನಮ್ದು. ಇದು 6ನೇ ಲೇಔಟ್ ಸರ್. ಇದು 6 ಲೇಔಟ್ ಮಾಡಿದ್ರೆ ಆಲ್ರೆಡಿ. ಓಕೆ ಓಕೆ ಓಕೆ. ಇದು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಸರ್? ಇಲ್ಲಿ ಮತ್ಕೂ ಕ್ರಾಸ್ ಅಂತ. ಇದು ಹೆಸರುಘಟ್ಟ ಮೇನ್ ರೋಡ್ ಗೆ ಅಟ್ಯಾಚ್ ಪೀಸ್. ಇದು ಅಟ್ಯಾಚ್. ಈ ರೋಡ್ ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ ಸರ್? ಇಲ್ಲಿಂದ ಹೋದ್ರೆ ಮತ್ಕೂ ಕ್ರಾಸ್ ಗೆ ಜಾಯ್ನ್ ಆಗುತ್ತೆ. ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ? ರಾಜನಗುಂಟೆ ಸರ್. ಪ್ರೆಸಿಡೆನ್ಸಿ ಕಾಲೇಜ್ ಬೇಕಾದ್ರೆ ಗೂಗಲ್ ಮಾಡ್ಬೋದು ನೀವು, ರಾಜನಗುಂಟೆ ಬೇಕಾದ್ರೆ ಗೂಗಲ್ ಮಾಡ್ಬೋದು. ಸರ್ ಹಂಗೆ ವಾಕ್ ಮಾಡೋಣ, ಲೇಔಟ್ ತೋರಿಸ್ದಂಗಾಯ್ತು, ಸ್ವಲ್ಪ ಇದನ್ನು ನೋಡ್ದಂಗಾಯ್ತು. ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬಂದ್ಬಿಡೋಣ. ಸರ್ ಮೊದಲನೇದಾಗಿ ಈ ಏರಿಯಾದ ಹೆಸರೇನು ಸರ್? ಇದು ಸರ್ ಇದು ಕಾಳೆನಹಳ್ಳಿ ಕ್ರಾಸ್ ಅಂತ. ಇದು ಕಾಳೆನಹಳ್ಳಿ ಕ್ರಾಸ್. ಇದು ಕಾಳೆನಹಳ್ಳಿ ವಿಲೇಜ್ ಬರ್ತೈತೆ. ಈ ಸರ್ವೆ ನಂಬರ್ ಕಾಳೆನಹಳ್ಳಿಗೆ ಬರುತ್ತೆ. ಆಕ್ಚುಲಿ ಮತ್ಕೂರ್ ಕ್ರಾಸ್ ಅಂತ. ಇದು ಮತ್ಕೂರ್ ಕ್ರಾಸ್. ಇದು ಸುತ್ತಮುತ್ತಲು ಏರಿಯಾ ಬಗ್ಗೆ ಹೇಳಿ, ಯಾವ ಊರು ಬರುತ್ತೆ ಸುತ್ತಮುತ್ತಲು? ಮುಂದೆ ಹೋದ್ರೆ ಹೆಸರುಘಟ್ಟ ಬರುತ್ತೆ, TB ಐವರ್ಗಂಡ್ಪುರ ಬರುತ್ತೆ, ಐತಿಹಾಸಿಕ ಸ್ಥಳ ಐವರ್ಗಂಡ ಪಂಚಪಾಂಡವರ ದೇವಸ್ಥಾನ ಇದೆ, ಈ ನಿಯರ್ ಇದೆ. ಈ ಕಡೆ ಬಂದ್ರೆ ಶಿವಕೋಟೆ, ಈ ಕಡೆ ಬಂದ್ರೆ ಮತ್ಕೂರು, ನೆಕ್ಸ್ಟ್ ರಾಜನಗುಂಟೆ ಬರುತ್ತೆ, ಪ್ರೆಸಿಡೆನ್ಸಿ ಕಾಲೇಜು, ಈ ಕಡೆ ನ್ಯೂ ಏಜ್ ವರ್ಲ್ಡ್ ಸ್ಕೂಲ್, ನಿಟ್ಟೆ ಯೂನಿವರ್ಸಿಟಿ, ಪ್ರತಿಯೊಂದು ಎಲ್ಲ ಒಳ್ಳೆ ಲೊಕ್ಯಾಲಿಟಿಯಲ್ಲೇ ಇದೆ ಸರ್. ಮುಂದೆ ಬಂದ್ರೆ ಇಲ್ಲಿ ಇದು ಹೊಸದಾಗಿದೆ ರೆಸಾರ್ಟ್ ಒಂದು. ಹೌದು, ಪಾರ್ಟಿ ಹಾಲ್ ಸರ್. ಅದು ಪಾರ್ಟಿ ಹಾಲ್. ಏನ್ ರೆಸಾರ್ಟ್? ಅದು ನೇಚರ್ ರೆಸಾರ್ಟ್. ನೇಚರ್ ರೆಸಾರ್ಟ್ಸ್ ಮೆನ್ಯೂ ಎಲ್ಲ ನಡೆಯುತ್ತೆ, ಮದ್ವೆ ಗಿದ್ವೆ ಪಾರ್ಟಿ ಎಲ್ಲ ಪ್ರತಿಯೊಂದಕ್ಕೂ ಇಲ್ಲಿ ಎದುರುಗಡೆನೆ ಇದೆ. ಹೌದು ಸರ್, ಎದುರುಗಡೆನೆ ಇದೆ. ಒಂದು ಒಳ್ಳೆ ವ್ಯಾಲ್ಯೂ ಅಲ್ವಾ? ಹೌದು. ಹಾಗಾದ್ರೆ ಮೇನ್ ಆಗಿ ನಾನು ಕೇಳುವಂತದ್ದು, ಮೇನ್ ರೋಡ್ ಪಕ್ಕದಲ್ಲೇ ಇದೆ ಅಲ್ವಾ? ಸೊ ಇಲ್ಲಿ ಆಕ್ಚುಲಿ ನಮ್ಗೆ ಇದು ಬರುತ್ತೆ, ಏನ್ ಬರುತ್ತೆ, ಕಮರ್ಷಿಯಲ್ ಸೈಟ್ಸ್ ಗಳು ಕೂಡ ಇದೆ ಸರ್. ಹೌದು ಸರ್, ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಬನ್ನಿ ವೀಕ್ಷಕರೇ, ಒಂಚೂರು ಕಮರ್ಷಿಯಲ್ ಸೈಟ್ ಗಳನ್ನು ಕೂಡ ತೋರಿಸ್ಬೇಕು. ಅಂಡ್ ಕಮರ್ಷಿಯಲ್ ತೋರಿಸ್ಬಿಟ್ಟು ನಾವು ಮುಂದೆ ಹೊಡೆದ್ಬಿಡ್ತೀವಿ. ಸರ್ ಫಸ್ಟ್ ಇಲ್ಲಿ ಬನ್ನಿ.
ಸರ್ ಎಷ್ಟು ಕಮರ್ಷಿಯಲ್ ಸೈಟ್ಸ್ ಗಳು ಬರ್ತಾ ಇದೆ ಇಲ್ಲಿ? ಸರ್ ಇಲ್ಲಿ 4 ಬರುತ್ತೆ, ಫ್ರಂಟ್ ಅಲ್ಲಿ 4 ಬರುತ್ತೆ. ಯಾವ ಸೈಜಿನ ಕಮರ್ಷಿಯಲ್ ಸೈಟ್ ಗಳು ಬರುತ್ತೆ ಇಲ್ಲಿ? ಸರ್ ಇಲ್ಲಿ ಬಂದು 30-50 ಬರುತ್ತೆ, 30-40 ಬರುತ್ತೆ. ಏನ್ ಹೇಳಿ? ಫ್ರಂಟ್ ಒಂದು 30-40 ಬರುತ್ತೆ, Okay. ಇಲ್ಲಿ ಬಂದು 30-50 ಬರುತ್ತೆ. ಆ ಕಡೆ 30-50, ಈ ಕಡೆ 30-40. ಒಂದು ಕಾರ್ನರ್ ಸಿಗ್ತಾ ಇದೆ. ಕಾರ್ನರ್ ಬಂದು ಎಲ್ಲ ಕಾರ್ನರ್ ಅಷ್ಟೇನೆ, ಇಲ್ಲಿಂದ ಅಲ್ಲಿವರೆಗೂ ಲಾಸ್ಟ್ ಎಂಡ್ ವರೆಗೂ ಕಾರ್ನರ್ಸ್ ಏನಿದೆಯೋ ಎಲ್ಲ 30-40 ಈ ಕಡೆ ಎಲ್ಲ 30-40 ಬರ್ತಾ ಹೋಗುತ್ತೆ, ಆ ಕಡೆ 30-50 ನಿಮಗೆ 50 ಬರುತ್ತೆ. ಸೊ 4 ಕಮರ್ಷಿಯಲ್ ಸೈಟ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕ. ಸರ್ 4 ಕಮರ್ಷಿಯಲ್ ಸೈಟ್ಸ್ ಗಳು ಬರ್ತಾ ಇದೆ ಅಲ್ಲ, ಸೊ ಇದರದ ಡೈಮೆನ್ಷನ್ ಏನ್ ಬರುತ್ತೆ? 4 ಕಮರ್ಷಿಯಲ್ ಅಲ್ಲಿ ಬರುತ್ತೆ, ಬಟ್ ಇದು ಈ ಕಮರ್ಷಿಯಲ್ ಬಂದು 40-50 ಬರುತ್ತೆ. ಈ 40-50 ಬಂದ್ರೆ ಈ ಲೈನ್ ಫುಲ್ 40-50 ಬರುತ್ತೆ. ಕಾರ್ನರ್ ಬಂದು 40-50 ಎಲ್ಲ ಕಾರ್ನರ್ 40-50 ಒಳಗಡೆ ಒಳಗಡೆ ಎಲ್ಲ 30-50 ಬರುತ್ತೆ. ಓ ಒಂದು ಒಳ್ಳೆ ಕಾಂಪ್ಲೆಕ್ಸ್ ಕಟ್ಸ್ಬಿಡ್ಬೋದು ನಾವು ಅಲ್ವಾ? ಸೊ ವೀಕ್ಷಕರೇ ನೋಡೋಣ ಹೇಗಿದೆ ಏನ್ ಕತೆ ಅಂತ, ಫಸ್ಟ್ ಒಂಚೂರು ವಾಕ್ ಮಾಡೋಣ ಬನ್ನಿ ವೀಕ್ಷಕರೇ. ಸರ್ ಇವಾಗ ಇಲ್ಲಿಂದ ಯಲಹಂಕ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಆಗುತ್ತೆ? ಸರ್ 9 ಕಿಲೋಮೀಟರ್ ಯಲಹಂಕ ಇಲ್ಲಿಂದ. ಆಮೇಲೆ ಚಿಕ್ಕಬಾಣಾವರ ಹೋಗ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್? ಚಿಕ್ಕಬಾಣಾವರ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. 6 ಕಿಲೋಮೀಟರ್ ಆಗುತ್ತೆ. ಇನ್ನು ತುಮಕೂರು ರೋಡ್ ಟಚ್ ಆಗ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 13 ಕಿಲೋಮೀಟರ್ ಆಗುತ್ತೆ ಸರ್. 13 ಕಿಲೋಮೀಟರ್ ಅಂದ್ರೆ ಒಂದು 15 ನಿಮಿಷದಲ್ಲಿ ನಾವು ಹೋಗ್ಬಿಡ್ಬೋದು. ಹೌದು ಸರ್. ಸೊ ಯಲಹಂಕ ನಾವು 10 ನಿಮಿಷದಲ್ಲಿ ರೀಚ್ ಆಗ್ಬಿಡ್ಬೋದು. 10 ನಿಮಿಷ ರೀಚ್. ರಾಜನಕುಂಟೆ ಹೋಗ್ಬಿಟ್ರೆ ಅಲ್ಲಿನೇ ಏನು ಹತ್ರನೇ ಆಗುತ್ತೆ ಸರ್ ಅಲ್ವಾ? ಸರ್ ಇವಾಗ ಸುತ್ತಮುತ್ತಲು ಸ್ಕೂಲ್ಗಳ ಬಗ್ಗೆ ಎಲ್ಲ ಹೇಳಿದ್ರಿ, ಹಾಸ್ಪಿಟಲ್ಸ್ ಗಳು ಚೆನ್ನಾಗಿರೋದು ಇದೆ? ಹಾಸ್ಪಿಟಲ್ ಚೆನ್ನಾಗಿದೆ ಸರ್. ಇಲ್ಲಿಂದ ಮುಂದೆ ಹೋದ್ರೆ ಎನ್ಆರ್ ಇದೆ, ಸಪ್ತಗಿರಿ ಇದೆ, ಈ ಕಡೆ ಹೋದ್ರೆ ಅವ್ಯಕ್ಷ ಇದೆ, MS ಪಾಳ್ಯ, ಈ ಕಡೆ ರಾಜನಗುಂಟೆಯಲ್ಲಿ ಇದೆ, ರಕ್ಷಾ ಇದೆ. ನಾನು ಇರೋದು MS ಪಾಳ್ಯದಲ್ಲಿ. ಸೊ ನಾನು ಆಕ್ಚುಲಿ ಕೇಳ್ಬೇಕಾಗೇ ಇಲ್ಲ, ಗೊತ್ತು ನನಗೆಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಸೆಂಟ್ ಫಿಲಮಿನಾಸ್ ಇರ್ಬೋದು, ಅನನ್ಯ ಪಬ್ಲಿಕ್ ಸ್ಕೂಲ್ ಇರ್ಬೋದು, ಸೊ ಒಳ್ಳೊಳ್ಳೆ ಸ್ಕೂಲ್ಗಳು ಕಾಲೇಜಸ್ಗಳು ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಸರ್ ಇನ್ನು ಯಾರಾದ್ರೂ ದಿನ ಬೆಳಗ್ಗೆ ಎದ್ದು ನಮ್ಗೆ ಸಾಮಾನ್ ತರಬೇಕು, ಗ್ರೋಸರೀಸ್ ತರಬೇಕು ಅಂದ್ರೆ ಅಂಗಡಿಗಳೆಲ್ಲ ಇಲ್ಲಿ ಬರುತ್ತೆ? ತುಂಬಾ ಇದೆ ಸರ್. ಹೆಸರುಘಟ್ಟ ಹೋದ್ರೆ ಹೋಲ್ಸೇಲ್ ತುಂಬಾ ಇದಾವೆ ಸರ್. ಅರ್ಜೆಂಟ್ ಬೇಕಂದ್ರೆ ಇಲ್ಲೇ ಸಿಗುತ್ತಲ್ಲ? ಇಲ್ಲೇ ಇದೆ ಸರ್, ಮತ್ಕೂರ್ ಹತ್ರನೇ ಎಲ್ಲ. ಐವರ್ಗಣಪುರ ನೆಕ್ಸ್ಟ್ ಹೋದ್ರೆ ಹೋಲ್ಸೇಲ್ ಅಂಗಡಿಗಳು ಇದೆ. ಹೋಲ್ಸೇಲ್ ಅಂಗಡಿಗಳು ಬ್ಯಾಲ್ಕೆರೆ ಹೋದ್ರೆ ಸಾಕು ಸರ್. ಇಲ್ಲಿಂದ BDA ಬಂದು ನಮಗೆ 3 ಕಿಲೋಮೀಟರ್ ಡಿಸ್ಟೆನ್ಸ್ ಸರ್. 3 ಕಿಲೋಮೀಟರ್ BDA ಸ್ಟಾರ್ಟಿಂಗ್ ಏನಿದ್ರು 4,500 5,000 ರೂಪಾಯಿ ಇದೆ. ಹೌದು ಹೌದು ಹೌದು. ನಾವಿಲ್ಲಿ 2.5 ಮಾಡ್ತಾ ಇದೀವಿ ಸರ್. 2.5 ಮೈನ್ ಕಮರ್ಷಿಯಲ್, ಈ ಕಡೆ ಎಲ್ಲ ಒಳಗಡೆ 2.5 ಮಾಡ್ತಾ ಇದ್ರಿ, ಕಮರ್ಷಿಯಲ್ 3 ಹೇಳ್ತಾ ಇದ್ರಿ, ಒಳಗಡೆ ಎಲ್ಲ 2 ಕೊಡ್ತಾ ಇದೀರಿ ಸರ್. ಮಾತಾಡೋಣ, ರೇಟ್ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ನಿಮ್ಮ ಲೇಔಟ್ ಬಗ್ಗೆ ಮಾತಾಡೋಣ. ಓಕೆ, ಫಸ್ಟ್ ಕಮರ್ಷಿಯಲ್ ಸೈಟ್ಸ್ ಗಳು, ಎಷ್ಟು ಕಮರ್ಷಿಯಲ್ ಸೈಟ್ಸ್ ಗಳು ಬರ್ತಾ ಇದೆ? ಕಮರ್ಷಿಯಲ್ 4 ಬರ್ತಾ ಇದೆ ಸರ್. ಅದನ್ನ ಯಾವ ರೇಟ್ಗೆ ಕೋಟ್ ಮಾಡ್ತಾ ಇದ್ದಾರೆ ಸರ್? ಅದೆಲ್ಲ 3 ಕೋಟ್ ಮಾಡ್ತಾ ಇದೀವಿ ಸರ್. 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. ನಂತರ ಯಾವ್ದು ಬರ್ತಾ ಇದೆ? ಇದ್ ನಂತರ ಬಂದು ಈ ಕಡೆ ಒಳಗಡೆ ಬರ್ತಾ ಇದೆ, ಇದೆಲ್ಲ 2.5 ಮಾಡ್ತಾ ಇದೀರಿ ಈ ಲೈನ್ ಸರ್. ಸೈಜ್ ಹೇಳಿದ್ರೆ ಯಾವ್ದು ಬರ್ತಾ ಇದೆ? ಇದು ಬಂದು 40-50 ಬರುತ್ತೆ, ಇನ್ನೆಲ್ಲ 30-50 ಬರುತ್ತೆ. 30-50 ಬರ್ತಾ ಇದೆ. ಓಕೆ, ಅಂಡ್ ಫೇಸಿಂಗ್ ಅಂತ ಬಂದ್ರೆ ಯಾವ ಫೇಸಿಂಗ್ ಸಿಗುತ್ತೆ ನಿಮಗೆ? ಈಸ್ಟ್ ಇದೆ, ವೆಸ್ಟ್ ಇದೆ. ಈಸ್ಟ್ ವೆಸ್ಟ್ ಎರಡು ಆಪ್ಷನ್ಸ್. ಕಾರ್ನರ್ ಎಲ್ಲ ಸೌತ್ ಈಸ್ಟ್ ಬರುತ್ತೆ, ಸೌತ್ ವೆಸ್ಟ್ ಬರುತ್ತೆ. ಸೌತ್ ವೆಸ್ಟ್ ಬರುತ್ತೆ. ಟೋಟಲ್ ಎಷ್ಟು ಸೈಟ್ ಗಳಿದೆ ಸರ್? ಸೌತ್ ವೆಸ್ಟ್ ಬರುತ್ತೆ, ಸೌತ್ ಈಸ್ಟ್ ಬರುತ್ತೆ. ಸೌತ್ ವೆಸ್ಟ್, ಸೌತ್ ಈಸ್ಟ್, ಕಾರ್ನರ್ ಬರುತ್ತೆ. ಟೋಟಲ್ ಎಷ್ಟು ಸೈಟ್ ಗಳಿದೆ ಸರ್? ಟೋಟಲ್ 24 ಇದೆ ಸರ್. 24. ಓಕೆ, ಅಂಡ್ ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಮೇನ್ ರೋಡ್ ಎಷ್ಟು ಅಗಲ ಇದೆ ಆಕ್ಚುಲಿ? ಅದ್ ಬಂದು 60 ಫೀಟ್ ರೋಡ್ ಸರ್. ಅದು 60 ಫೀಟ್ ರೋಡ್. ಒಳಗಡೆ ಏನು ನೀವು ಒಳಗಡೆ ಎಲ್ಲ 30-50 ಮಾಡಿದಿರಿ. 30 ಫೀಟ್ ಮಾಡಿದಿರಿ ಸರ್. ಆಮೇಲೆ ನೆಕ್ಸ್ಟ್ ಅಮ್ಯುನಿಟೀಸ್ ಅಂತ ಬಂದಾಗ ಪವರ್ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ, ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ತೀವಿ? ಪವರ್ ಬಂದು ಪರ್ಮಿಷನ್ ತಗೊಂಡಿದ್ದೀರಿ ಸರ್. ಪವರ್ ಪರ್ಮಿಷನ್ ಇದೆ, ಅಪ್ರೂವಲ್ ಆಗಿದೆ. ಕಸ್ಟಮರ್ ಯಾರೇ ಮನೆ ಕಟ್ತೀನಿ ಅಂದ್ರೂ ಅವ್ರು ಎಕ್ಸ್ಟ್ರಾ ಬೆಸ್ಕಾಂ ದುಡ್ಡು ಕಟ್ಬೇಕು, 1 ಲಕ್ಷ ಎಕ್ಸ್ಟ್ರಾ ಫೀಸ್ ಕಟ್ಬೇಕು, ಅದು ಇದು ಏನು ಇಲ್ಲ. ಅವ್ರದ್ದೇನ್ ನಾರ್ಮಲಿ ಇದಿದೆಯೋ ಮೀಟರ್ ಫೀಸ್ ಏನಿದೆಯೋ ಅದನ್ನ ಕಟ್ಕೊಂಡು ಲೈನ್ ಹಾಕೊಬಹುದು. ಆ ತರ ಫೆಸಿಲಿಟಿ ಬೇರೆ ಲೇಔಟ್ಗಳಲ್ಲಿ ಮಾಡ್ತಾರೆ. ಅವ್ರು ಏನಾರ ಮಾಡಿದ್ರೆ ಅವ್ರು ಬೆಸ್ಕಾಂಗೆನೆ 1.5 ಲಕ್ಷ 2 ಲಕ್ಷ ಫೀಸ್ ಕಟ್ತಾರೆ. ಆ ತರ ಎಲ್ಲ ನಾವೇನಿಲ್ಲ, ಫಸ್ಟೇನೆ ಅಪ್ರೂವಲ್ ತಗೊಂಡಿದ್ರಿ, AC ಅಪ್ರೂವಲ್ ತಗೊಂಡ್ ಮಾಡ್ಕೊಂಡಿದ್ದೀರಿ. ಹಂಗಾಗಿ ಬೆಸ್ಕಾಂದು ಪವರ್ದೇನು ಪ್ರಾಬ್ಲಮ್ ಇಲ್ಲ. ರನ್ನಿಂಗ್ ಅಲ್ಲಿ ಇದೆ. ಹೌದು ಸರ್. ನಾಳೆ ಮನೆ ಕಟ್ಕೊಂಡ್ರು ಕೂಡ ನಾವು ಯೂಸ್ ಮಾಡಬಹುದು. ರನ್ನಿಂಗ್ ಕನೆಕ್ಷನ್ ತಗೊಬೇಕು, ಕನೆಕ್ಷನ್ ಒಂದು ಹಾಕೊಂತೀರಿ. ಆಮೇಲೆ ನೀರಿನ ವ್ಯವಸ್ಥೆ, ನೀರಿಗೆ ಏನ್ ವ್ಯವಸ್ಥೆ ಮಾಡ್ತಾ ಇದ್ರೆ? ನೀರಿಗೆ ಸರ್ ಇಲ್ಲಿ ಪಂಚಾಯತಿ ವಾಟರ್ ಸಿಗುತ್ತೆ, ಅಲ್ಲಿ ತನಕ ಬೋರ್ ಇದೆ. ಬೇಡ ಅಂದ್ರೆ ನಮ್ದೇ ಒಂದು ಬೋರ್ ಇದೆ. ಇವಾಗ ಬೋರ್ಗೆ ನೆಕ್ಸ್ಟ್ ಬೋರ್ ಇದು ಮೋಟರ್ ಬಿಡಿಸ್ತಾ ಇದೀರಿ. ಬೋರ್ ಇವಾಗ ತಕ್ಷಣಕ್ಕೆ ವ್ಯವಸ್ಥೆ ಬೋರ್ ಕನೆಕ್ಷನ್, ಬೋರ್ ಇಂದಾನೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೈಟ್ಗೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, 2 ಇಂಚ್ ನೀರ್ ಇದೆ, ಆ ಬೋರೇನೆ ರೆಡಿ ಮಾಡ್ಕೊಡ್ತೀರಿ ಸರ್. ಆಮೇಲೆ ಇನ್ನ ಮೋರಿ ಸಿವೇಜಸ್ ವ್ಯವಸ್ಥೆ, ಸಿವೇಜ್ ಮಾಡಿದೀರಿ ಸರ್. ಬನ್ನಿ ತೋರ್ಸೋಣ. ನೋಡಿ ವೀಕ್ಷಕರೇ, ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದ್ದಾರೆ ಅಂಡ್ ಮೇಲ್ಗಳೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಸೊ ನೀಟ್ ಆಗಿ ಕ್ಲೋಸ್ ಮಾಡಿದೀರಾ ಸರ್. ಆಮೇಲೆ ಸಿವೇಜ್ ಎಲ್ಲ ಇದೆ ಸರ್. ಸಿವೇಜ್ ಲೈನ್ ಮಾಡಿದೀರಿ. ಸಿವೇಜ್ ಲೈನ್ ಇದೆ. ಬನ್ನಿ ವೀಕ್ಷಕರೇ, ನಾವು ಆಕ್ಚುಲಿ ನಿಮ್ಗೆ ತೋರಿಸ್ಬೇಕು. ಇಲ್ಲಿ ನೋಡಿ ಇದು ಸಿವೇಜ್ ಲೈನ್. ನೋಡಿ ಇದು ಸಿವೇಜ್ ಲೈನ್. ಸೊ ಇದು ಎಲ್ಲಿ ಹೋಗುತ್ತೆ ಸರ್? STP ಮಾಡಿದಿರಿ. ಆಮೇಲೆ ಇದು ನೋಡಿ ಬಾಕ್ಸ್ ಟೈಪ್ ಡ್ರೈನೇಜ್. ಸೊ ಎಲ್ಲಾ ಕಡೆ ಒಂದ್ ಕಡೆ ಬಂದು ಕಲೆಕ್ಟ್ ಆಗೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಇನ್ನ ಮುಂದೆ ಬನ್ನಿ.
ಎಸ್ ಟಿ ಪಿ ಎಲ್ಲಿ ಮಾಡಿದೀರಾ ಸರ್ ಇದು? ಮುಂದೆ ಲಾಸ್ಟ್ ಕಾರ್ನರ್ ಅಲ್ಲಿ ಮಾಡಿದೀವಿ ಆ ಕಡೆ ಲಾಸ್ಟ್ ಅಲ್ಲಿ ಕಾರ್ನರ್ ಅಲ್ಲಿ, ಆಮೇಲೆ ಅಲ್ಲಿ ಮಾತ್ರ ಕಾಂಪೌಂಡ್ ಹಾಕಿದೀರಲ್ಲ, ಈ ಕಡೆ ಎಲ್ಲ ಕಾಂಪೌಂಡ್ ಬರಲ್ಲ ಸರ್? ಇಲ್ಲ ಸರ್, ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟಿ ಇದೆ ನಮ್ದೇನೆ. ಇದು ನಿಮ್ದೇನಾ ಇದು? ಇದೆ. ಓಕೆ, ಅದು ಮಾಡ್ತೀರಿ, ನೆಕ್ಸ್ಟ್ ಮಾಡ್ತೀರಿ. ಅದು ಬೇರೆ ವಿಲ್ಲಾ ಟೈಪ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀವಿ. ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು, ನಾವೇ ಕನ್ಸ್ಟ್ರಕ್ಟ್ ಮಾಡಿ ಅದು ಮಾಡೋಣ ಅಂತ. ಸೊ ವೀಕ್ಷಕರು, ರೀಸೆಂಟ್ ಆಗಿ ನಾನು ಕೂಡ ವಿಲ್ಲಾ ಎಲ್ಲ ಪೋಸ್ಟ್ ಮಾಡ್ತಾ ಇದ್ದೀನಿ ಕನ್ನಡಕವರ ಚಾನಲ್ ಅಲ್ಲಿ. ಆದಷ್ಟು ಬೇಗ ಸರ್ ಕಡೆಯಿಂದನೂ ಕೂಡ ಒಂದು ಒಳ್ಳೆ ವಿಲಾಸ್ಗಳು ಕೈಗೆಟಕುವ ದರದಲ್ಲಿ ಬರುತ್ತೆ. ಸರ್, ಇವಾಗ ರೇಟ್ ಎಲ್ಲ ಮಾತಾಡೋಣ ಬನ್ನಿ. ಲೇಔಟ್ ಒಳಗಡೆ ಹೋಗ್ಬಿಡೋಣ. ಸ್ಟಾಪ್ ಮಾಡಿ ಸರ್. ಫಸ್ಟ್ ಬರೋದು ಕಮರ್ಷಿಯಲ್ ಸೈಟ್ಸ್. 1 2 3 4 4 3,000 ರೂಪಾಯಿ ಅಂತ ಹೇಳಿದ್ರಿ. ಎಷ್ಟು ಸರ್ ಅದು ಸ್ಕ್ವೇರ್ ಫೀಟ್? ಒಂದು 40-50, ಇನ್ನೆಲ್ಲ 30-50 ಸರ್. 30-50. ಹೌದು ಸರ್. 4 20 2,000 ಸ್ಕ್ವೇರ್ ಫೀಟ್ ಆಗುತ್ತೆ. ಈ ಕಡೆ 1,500 ಸ್ಕ್ವೇರ್ ಫೀಟ್. ಅದರಿಂದ ಎರಡನೇ ಹಂತಕ್ಕೆ ಬರ್ತಾ ಇದ್ದಂಗೆ ಅಲ್ಲಿ 40-50 30-50. ಈ ಕಾರ್ನರ್ ಏನಿದೆಯೋ ಎಲ್ಲ 40-50 ಎಲ್ಲ 40 ದೊಡ್ಡ ದೊಡ್ಡ ಸೈಟ್ ಗಳು. 2,000 ಅಡಿ ಕಾರ್ನರ್ ಮಾತ್ರ. ಇನ್ನೆಲ್ಲ ಒಳಗಡೆ 30-50 ಮಾಡಿದೀವಿ. ಸೊ ಎರಡನೇ ಹಂತಕ್ಕೆ ಬರೋದು 2,500 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು ಸರ್. ಮೂರನೇ ಹಂತದಲ್ಲಿ ಎಷ್ಟು ಸೈಟ್ ಗಳು ಬರ್ತಾ ಇದೆ ಸರ್ ಇಲ್ಲಿ? ಮೂರನೇ ಹಂತದಲ್ಲಿ ಅಲ್ಲಿನ ಒಟ್ಟು 8 ಬರುತ್ತೆ ಸರ್. ಒಂದೊಂದು ಬ್ಲಾಕ್ ಅಲ್ಲಿ 8 ಇದೆ ಸರ್. 8 ಇಲ್ಲಿ 8 16 ಸೈಟ್ ಬರ್ತಾ ಇದೆ. 16 ಸೈಟ್ ಗೆ ಏನ್ ಕೋಟ್ ಮಾಡ್ತಾ ಇದೆ? 16,000 2,000 ಹಂಗೆ ಕೋಟ್ ಮಾಡ್ತಾ ಇದೀವಿ ಸರ್. 2,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂಡ್ ಬರ್ತಾ ಇದ್ದೀರಾ. ಓಕೆ, ಸೊ 2,000 ರೂಪಾಯಿನೂ ಹೇಳ್ತೀರಾ, ಬಟ್ ಆದ್ರೆ ನಮ್ ವೀಕ್ಷಕರಿಗೆ ಏನೋ ಡಿಸ್ಕೌಂಟ್ ಬೇಕಲ್ಲ ಸರ್? ಸರ್, ನಿಮ್ ಕಡೆಯಿಂದ 5 ಜನ ಕಸ್ಟಮರ್ ಫಸ್ಟ್ ಏನ್ ಬರ್ತಾರೋ ಅವ್ರಿಗೆ ಹೋಂಡಾ ಆಕ್ಟಿವಾ ಕೊಡ್ತೀವಿ ಸರ್. 5 ಜನ ಕಸ್ಟಮರ್ಗೂ ಒಂದೊಂದು ಆಕ್ಟಿವಾ ಕೊಡ್ತೀವಿ. ಒಂದೊಂದು ಹೋಂಡಾ ಆಕ್ಟಿವಾ ಕೊಡ್ತೀವಿ ಸರ್. ಹತ್ತತ್ರ 1 ಲಕ್ಷ ಚಿಲ್ಲರೆ ಆಗುತ್ತೆ ಸರ್. ಹೌದು ಸರ್. ಕೊಟ್ಬಿಡ್ತೀರಾ? ಕೊಡ್ತೀರಿ ಸರ್. ಪ್ರಥಮ 5 ಜನರಿಗೆ? 5 ಜನಕ್ಕೆ ಸರ್. ಓಕೆ, ಪ್ರಥಮ 5 ಜನಕ್ಕೆ. ಇಲ್ಲ ಸರ್, ದಿಲ್ ಮಾಂಗೆ ಮೋರ್ ಇನ್ನ ಬೇಕು ನಮ್ಗೆ. ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಬೇಕು ನಮ್ಗೆ. ಏನ್ ಕೊಡ್ತೀರಾ? ನಿಮ್ ಕಡೆಯಿಂದ ಬಂದ್ರೆ 100 ರೂಪಾಯಿ ಕಮ್ಮಿನೇ ಕೊಡ್ತೀವಿ ಸರ್. ಇನ್ನ 100 ರೂಪಾಯಿ ಕಮ್ಮಿ? ಹೌದು ಸರ್. ಇಲ್ಲಿ ಮೇನ್ ರೋಡ್ ನೀವೆಲ್ಲೇ ವಿಚಾರಿಸಿ ಸರ್, 2.5 ಕಮ್ಮಿ ಯಾರು ಕೊಡೋದಿಲ್ಲ. ಈ ರೋಡ್ಗೆ 2.5 ಕಮ್ಮಿ ಯಾವ್ದು ಇಲ್ಲ ಸರ್. ಅಂತದ್ರಲ್ಲಿ ನೀವು 2,000 ರೂಪಾಯಿ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನ 1.25 ಲಕ್ಷ ಡಿಸ್ಕೌಂಟ್. ಹೌದು ಸರ್. ಜೊತೆಲಿ ಫಸ್ಟ್ ಬರೋ 5 ಜನರಿಗೆ ಹೋಂಡಾ ಆಕ್ಟಿವಾ ಕೊಡ್ತೀವಿ. ಸೊ ಗಮನದಲ್ಲಿ ಇಟ್ಕೊಳ್ಳಿ. ಈ ಕೂಡ್ಲೆ ಫೋನ್ ಮಾಡಿ ಬುಕ್ ಮಾಡ್ಕೊಂಡ್ಬಿಡಿ. ಒಂದು ಹೋಂಡಾ ಆಕ್ಟಿವಾ ಅಂತೂ ನಿಮ್ಗೆ ಫಿಕ್ಸ್. ಹೌದು, ಓಕೆನಾ? ಸೊ ಒಂದ್ ವೇಳೆ ಹೋಂಡಾ ಆಕ್ಟಿವಾ ಬೇಡ, ನಮ್ಗೆ ಇರೋ ಅಮೌಂಟ್ ಅಲ್ಲೇ ಇನ್ನ ಡಿಸ್ಕೌಂಟ್ ಮಾಡ್ಕೊಡಿ ಅಂತಂದ್ರೆ ಮಾಡ್ತೀವಿ ಸರ್. ಇದರಲ್ಲಿ ಡಿಸ್ಕೌಂಟ್ ಮಾಡ್ಕೊಡಿ. 1 ಲಕ್ಷ ಡಿಸ್ಕೌಂಟ್ ಮಾಡ್ಬೋದಾ? 1 ಲಕ್ಷ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಸೊ ಅವಾಗ ನಮಗೆ 2.25 ಲಕ್ಷ ಡಿಸ್ಕೌಂಟ್. ಹೌದು, ಕರೆಕ್ಟಾ? ಒಂದು 22 ಲಕ್ಷ ಸೈಟ್ ಆಗತ್ತೆ ಅಂತಂದ್ರೆ 2 ಲಕ್ಷ ಬಿಟ್ಬಿಡ್ತೀರಿ. ಹೌದು, ಅಲ್ವಾ? ನಿಮ್ ಕಡೆಯಿಂದ ಬಂದವ್ರಿಗೆ ಮಾತ್ರ ಅದು. ಕನ್ನಡ ವೀಕ್ಷಕರಿಗೆ ಮಾತ್ರ. ಸರ್. ಆಮೇಲೆ ಇದು ಬ್ಯಾಂಕ್ ಲೋನ್ ಆಗುತ್ತೆ ಸರ್? ಬ್ಯಾಂಕ್ ಲೋನ್ ಆಗುತ್ತೆ ಸರ್. ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್? ಪ್ರೊಫೈಲ್ ಮೇಲೆ, ಕಸ್ಟಮರ್ ಪ್ರೊಫೈಲ್ ಮೇಲೆ ಚೆನ್ನಾಗಿತ್ತು ಅಂದ್ರೆ 80% ತನಕ ಲೋನ್ ಇದೆ ಸರ್. 75% ಗ್ಯಾರಂಟಿ ಸರ್. ನೀವು ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ ಸರ್. ಸೊ ಎಲ್ಲಿ ಬರ್ಬೇಕು ನಿಮ್ಮನ್ನ ಸಿಗ್ಬೇಕು ಅಂತಂದ್ರೆ? ಸರ್, ಇಲ್ಲೇನೆ ಲೇಔಟ್ ಅಲ್ಲೇ ಇರ್ತೀರಿ. ನಮ್ ನಂಬರ್ ಇದೆ, ಎಲ್ಲಾ ಕಡೆ ಬೋರ್ಡ್ ಇದೆ. ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಬರ್ತೀವಿ ಸರ್. ಬರ್ತೀರಲ್ವಾ? ಮೀಟ್ ಆಗ್ತೀರಾ ಅಲ್ವಾ? ಸೊ ಆಮೇಲೆ ಫೈನಲ್ ಆಗಿ ನಾನು ಕೇಳುವಂತದ್ದು, ಲೈಕ್ ಇದು ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಇವಾಗ ಬುಕಿಂಗ್ ಸರ್, ಸ್ಟಾರ್ಟಿಂಗ್ ಬಂದವರು 1 lakh ಬುಕಿಂಗ್ ಇರುತ್ತೆ ಸರ್. ಬಂದು ಇಲ್ಲ ನಿಮ್ ಕಡೆಯಿಂದ ಬಂದ್ರೆ ನಮ್ಗೇನು 10,000 ಕೊಟ್ರು ಸಾಕು, ಬುಕಿಂಗ್ ತಗೊಂತೀರಿ. ಬುಕಿಂಗ್ ತಗೊಂತೀರಾ? ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಡಾಕ್ಯುಮೆಂಟ್ ಕೊಡ್ತೀರಿ. ಓಕೆ, ದಯವಿಟ್ಟು 10,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಲೀಗಲ್ ಒಪಿನಿಯನ್ ಅನ್ನ ತಗೊಳ್ಳಿ. ಲೀಗಲ್ ರೆಡಿ ಆಯ್ತು ಅಷ್ಟೊತ್ತಿಗೆ ನಿಮ್ ಡಾಕ್ಯುಮೆಂಟ್ಸ್ ಕೊಟ್ಟೋಗಿದ್ದಿದ್ರೆ ಲೋನ್ ರೆಡಿ ಮಾಡ್ಕೊಂಡಿರ್ತಾರೆ. 2 ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮ ಕನಸಿನ ನಿವೇಶನ, ಅದು ಕೂಡ ಇದು ಬೇರೆ ಇದೆ, ಕಮರ್ಷಿಯಲ್ಸ್ ಬೇರೆ ಇದೆ. ಎದುರುಗಡೆನೆ ನೋಡಿ, ಅಲ್ಲಿ ತೋರಿಸಿ, ನಮ್ ವೀಕ್ಷಕರಿಗೆ ತೋರಿಸಿ. ಅಲ್ಲಿ ಏನದು ಸರ್? ರೆಸಾರ್ಟ್ ವೆನ್ಯೂ ಎಲ್ಲ ನಡೆಯುತ್ತೆ ಸರ್. ಮದುವೆಗಳು ಬಂದ್ರೆ ರೂಮ್ಸ್ ಇರಲ್ಲ. ರೂಮ್ಸ್ ಆರಾಮಾಗಿ ಯಾರನ್ನ ಕಮರ್ಷಿಯಲ್ ಲಾಡ್ಜ್ ಕಟ್ಕೊಂಡ್ಬಿಟ್ರೆ ಮುಗಿದೋಯ್ತಲ್ಲ ಸರ್. ಬಾಡಿಗೆ ಬೇಜಾನ್ ನೋಡುತ್ತೆ ಸರ್. ನೋಡಿ ಎಂತ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು, ಅದು ಕೂಡ ಕೇವಲ 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಮೊದಲೂ 100 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಅಂಡ್ ಅದರಲ್ಲೂ ಕೂಡ ಒಂದು ಹೋಂಡಾ ಆಕ್ಟಿವಾ ಕೂಡ ಫ್ರೀ ಆಗಿ 5 ಜನರಿಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಯಾವ ಟೈಮ್ ಇಂದ ಯಾವ ಟೈಮ್ ಅವರಿಗೆ ಕಾಲ್ ಮಾಡಬಹುದು ಸರ್? ಬೆಳಗ್ಗೆ ಎನಿ ಟೈಮ್ ಸರ್. ನಾವ್ ಯಾವಾಗ ಬೇಕಾದ್ರೂ ಅಟೆಂಡ್ ಮಾಡ್ತೀರಿ. ರೆಡಿ ಸರ್ ಅಲ್ವಾ? ಎನಿ ಟೈಮ್ ಕಾಲ್ ಮಾಡಿ. ಜೊತೆಯಲ್ಲಿ ಇಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಸಂಡೇ ಇರ್ಲಿ, ಸ್ಯಾಟರ್ಡೇ ಇರ್ಲಿ, ಎನಿ ಡೇ ನೀವು ಇಲ್ಲಿ ಬರ್ಬೋದು, ಸಿಗಬಹುದು, ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕಮರ್ಷಿಯಲ್ ಜೊತೆಲಿ ಕ್ವಾಲಿಟಿ ಸೈಟ್ಸ್ ಗಳನ್ನ ತಂದಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.